ಇನ್ನು ಅಧಿವೇಶನವನ್ನ ಸಚಿವರುಗಳು ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ವಾ? ಅಧಿವೇಶನಕ್ಕೆ ಗೈರಾಗ್ತಾ ಇರೋದು ಮುಖ್ಯಮಂತ್ರಿಗಳಿಗೆ ಅಸಮಾಧಾನಕ್ಕೆ ಕಾರಣ ಆಗಿದೆ. ಸೊ ಹೀಗಾಗಿ ಎಲ್ಲಾ ಸಚಿವರಿಗೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಪತ್ರವನ್ನ ಬರೆದಿದ್ದಾರೆ. ಎಲ್ಲಾ ಸಚಿವರಿಗೆ ಪತ್ರವನ್ನ ಬರೆದು ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಸಿಎಂ. ಅಧಿವೇಶನ ನಡೆಯುವಾಗ ಸಚಿವರುಗಳು ಗೈರಾಗ್ತಾ ಇರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ತೀವ್ರ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಹಲವು ಸಚಿವರ ಗೈರಿಗೆ ವಿರೋಧ ಪಕ್ಷಗಳಿಂದ ಆಕ್ಷೇಪಗಳು ವ್ಯಕ್ತವಾಗ್ತಾ ಇದೆ. ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಸಚಿವರು ಸದನದಲ್ಲಿ ಇರೋದಿಲ್ಲ. ಸಾರ್ವಜನಿಕ ವಲಯದಲ್ಲಿ ತಪ್ಪು ಸಂದೇಶ ರವಾನೆಯಾಗುತ್ತೆ. ಅಧಿವೇಶನದ ಸಂದರ್ಭದಲ್ಲಿ ಸಚಿವರು ಸಭೆ ಸಮಾರಂಭಕ್ಕೆ ಹೋಗಬೇಡಿ ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಉಭಯ ಸದನಗಳಲ್ಲಿ ಕಾರ್ಯಕಲಾಪದ ಸಂದರ್ಭದಲ್ಲಿ ಖುದ್ದಾಗಿ ಇರಬೇಕು. ಎಲ್ಲಾ ಸಚಿವರಿಗೂ ಕೂಡ ಪತ್ರವನ್ನ ಬರೆದು ಸೂಚನೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಸಚಿವರುಗಳೇ ಅಧಿವೇಶನದಲ್ಲಿ ಇರಲ್ಲ ಅನ್ನುವಂಥದ್ದು ಮುಖ್ಯಮಂತ್ರಿಗಳ ಅಸಮಾಧಾನಕ್ಕೆ ಕಾರಣ ಆಗಿದೆ. ಸೊ ಯಾವ ರೀತಿಯಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ಸಿಎಂ? ಮಧುಕರ್, ಇದು ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲೂ ಕೂಡ ರಿಪೀಟ್ ಆಗ್ತಾ ಇತ್ತು. ಯಾಕಂದ್ರೆ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾದಂತಹ ಸಚಿವರುಗಳೇ ಸದನದಲ್ಲಿ ಗೈರಾಗಿರ್ತಾ ಬಗ್ಗೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡೂ ಕಡೆಗೂ ಕೂಡ ವಿಪಕ್ಷಗಳು ತೀವ್ರ ಟೀಕೆಯನ್ನು ವ್ಯಕ್ತಪಡಿಸಿತ್ತು. ಅಂದ್ರೆ ಯಾವ ಪ್ರಶ್ನೆಗಳಿಗೆ ಸಚಿವರು ಸದನದಲ್ಲಿದ್ದು ಉತ್ತರ ಕೊಡಬೇಕೋ ಅವರೇ ಸದನಕ್ಕೆ ಗೈರಾಗುವಂತದ್ದು ಇದು ಉದ್ದೇಶಪೂರ್ವಕವಾಗಿ ಆಗ್ತಾ ಇದೆಯಾ ಅಥವಾ ಸರ್ಕಾರ ಅದನ್ನು ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಆಗೋದಕ್ಕೆ ಈ ರೀತಿ ಸಚಿವರುಗಳು ಗೈರಾಗ್ತಾ ಇದ್ದಾರಾ ಅಂತ ಹೇಳಿ ವಿಪಕ್ಷಗಳು ಟೀಕೆ ಮಾಡ್ತಾ ಇತ್ತು. ಮತ್ತು ಜನರಿಗೂ ಕೂಡ ಸಚಿವರುಗಳ ಪದೇ ಪದೇ ಗೈರು ಹಾಜರಿ ಜನರಲ್ಲೂ ಕೂಡ ಒಂದ್ ರೀತಿ ಬೇಸರ ಮೂಡಿಸುತ್ತೆ. ಈ ಸರ್ಕಾರ ಎಷ್ಟು ಗಂಭೀರವಾಗಿ ಅಧಿವೇಶನಗಳನ್ನ ನಡೆಸುತ್ತೆ ಅನ್ನೋದರ ಬಗ್ಗೆ. ಹೀಗಾಗಿ ಇದಕ್ಕೆ ಮುಖ್ಯಮಂತ್ರಿಗಳು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿ ಎಲ್ಲಾ ಸಚಿವರಿಗೆ ಪತ್ರ ಬರೆದಿದ್ದಾರೆ. 23ನೇ ತಾರೀಕು ಎಲ್ಲಾ ಸಚಿವರಿಗೆ ಪತ್ರ ಬರೆದು ಯಾರು ಕೂಡ ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿ ಇಲಾಖೆಯ ಕಾರ್ಯಕ್ರಮಗಳಾಗ್ಲಿ ಅಥವಾ ಬೇರೆ ಕಾರ್ಯಕ್ರಮಗಳಾಗ್ಲಿ ಯಾವುದನ್ನು ಹಾಕೊಳ್ಬಾರ್ದು, ಯಾವ ಕಾರ್ಯಕ್ರಮಗಳಿಗೂ ಅಟೆಂಡ್ ಆಗ್ಬಾರ್ದು. ನಿಮಗೆ ವಿಧಾನಸಭೆ ಅಥವಾ ವಿಧಾನ ಪರಿಷತ್ ಎಲ್ಲಿ ಕಾರ್ಯ ನಿಯೋಜನೆ ಮಾಡಲಾಗುತ್ತೋ ಆ ಸಂದರ್ಭದಲ್ಲಿ ಖುದ್ದು ಹಾಜರಿದ್ದು ಅಧಿವೇಶನದಲ್ಲಿ ಭಾಗಿಯಾಗಬೇಕು ಅನ್ನುವಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಮುಖ್ಯಮಂತ್ರಿಗಳು ಸೂಚನೆ ಕೊಡುವಷ್ಟು ಹಂತಕ್ಕೆ ಅಧಿವೇಶನವನ್ನ ಸಚಿವರುಗಳು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅನ್ನೋದು ಬಹಳ ಸ್ಪಷ್ಟ. ಯಾಕಂದ್ರೆ ಪ್ರಶ್ನೋತ್ತರ ಕಲಾಪಗಳು ನಡೆಯುವಾಗ ಯಾವ ಇಲಾಖೆಯ ಪ್ರಶ್ನೆಗಳು ಬರುತ್ತೋ ಅದೇ ಇಲಾಖೆಯ ಸಚಿವರು ಸದನದಲ್ಲಿ ಇದ್ದು ಉತ್ತರ ಕೊಡ್ಬೇಕಾಗುತ್ತೆ. ಯಾಕಂದ್ರೆ ಅವರಿಗೆ ಹೆಚ್ಚು ಮಾಹಿತಿ ಇರುತ್ತೆ. ಬೇರೆಯವರು ಅವರ ಪರವಾಗಿ ಉತ್ತರ ಕೊಟ್ರೆ ಅದು ಸಮಂಜಸವಾಗೂ ಇರೋದಿಲ್ಲ, ಉತ್ತರ ಕೂಡ ಪೂರ್ಣ ಪ್ರಮಾಣದಲ್ಲಿ ಇರೋದಿಲ್ಲ ಮಧುಕರ್. ಹಾಗಾಗಿ ಸಚಿವರುಗಳು ಈ ಅಧಿವೇಶನಗಳನ್ನ ಗಂಭೀರವಾಗಿ ತೆಗೆದುಕೊಳ್ಳಬೇಕು ಅನ್ನುವ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳು ಪತ್ರ ಬರೆದು ಈ ಸೂಚನೆಯನ್ನ ಕೊಟ್ಟಿದ್ದಾರೆ. ಇದರ ಅರ್ಥ ಸಚಿವ ಸಂಪುಟ ನಿಯಂತ್ರಣದಲ್ಲಿ ಇಲ್ವಾ ಅನ್ನುವಂತ ಒಂದು ಮೆಸೇಜ್ ಕೂಡ ಪಾಸ್ ಆದಂಗಾಗಿದೆ. ಈಗ ಮುಖ್ಯಮಂತ್ರಿಗಳೇ ಖುದ್ದು ಪತ್ರ ಬರೆದಿರೋದನ್ನ ನೋಡಿದ್ರೆ ಮತ್ತು ಸಚಿವರುಗಳಿಗೂ ಕೂಡ ಈ ಅಧಿವೇಶನ ಅನ್ನುವಂಥದ್ದು ಎಷ್ಟು ಗಂಭೀರವಾಗಿದೆ, ಇದನ್ನ ಎಷ್ಟು ಗಂಭೀರವಾಗಿ ತೆಗೆದುಕೊಳ್ತಾ ಇದ್ದಾರೆ ಅನ್ನೋದನ್ನ ಮುಖ್ಯಮಂತ್ರಿಗಳು ಪತ್ರ ಬರೆದಿರೋದು ನೋಡಿದ್ರೆ ಗೊತ್ತಾಗುತ್ತೆ. ಯಾಕಂದ್ರೆ ಒಬ್ರು ಮುಖ್ಯಮಂತ್ರಿಗಳು ಹೇಳಬೇಕಾದಂತಹ ವಿಚಾರ ಅಲ್ಲ ಇದು. ಖುದ್ದು ಸಚಿವರುಗಳಿಗೆ ಅಧಿವೇಶನದ ಸಂದರ್ಭ ಈಗ ಶಾಸಕರು ಗೈರು ಹಾಜರಿ ಕೆಲವೊಮ್ಮೆ ಅಕ್ಸೆಪ್ಟ್ ಆಗ್ಬಹುದು, ಅದು ಸಭಾಧ್ಯಕ್ಷರ ಗಮನಕ್ಕೆ ತಂದು ಗೈರಾಗುವಂತದ್ದು ನೋಡ್ತೀವಿ. ಆದ್ರೆ ಸಚಿವರುಗಳು ಯಾವುದೇ ಕಾರಣಕ್ಕೂ ಗೈರು ಆಗಬಾರದು. ಆದ್ರೆ ಮುಖ್ಯಮಂತ್ರಿಗಳು ಈ ಸೂಚನೆಯ ಬಳಿಕ ಸಚಿವರುಗಳು ನಿರಂತರವಾಗಿ ಅಧಿವೇಶನಕ್ಕೆ ಹಾಜರಾಗ್ತಾರಾ ಇಲ್ವಾ ಮುಂದಿನ ದಿನದಲ್ಲಿ ನೋಡ್ಬೇಕಾಗತ್ತೆ ಮಧುಕರ್. ಓಕೆ ಥ್ಯಾಂಕ್ ಯು ಮಾರುತೇಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.